ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ನೆನ್ನೆ ಮ್ಯಾಚ್ ಆದ ನಂತರ ಒಂದೇ ಕಡೆ ಎದ್ಬಿಡ್ತಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟವ್ರೆ ಡೆಲ್ಲಿ ಕ್ಯಾಪಿಟಲ್ಸು. ಇವ್ರ ಜೊತೆಗೆ ನಾವೇ ಗೆಲ್ಲಬೇಕು ಅಂತ, ಅಂದರೆ JT ಅವ್ರು ಗೆಲ್ಲಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಜೊತೆಗೆ ಬೇಕು ಅಂತಲೇ ಡೇವಿಡ್ ಮಿಲ್ಲರ್ ಅವರು ಓಡಲಿಲ್ಲ. ಏನಕ್ಕೆ ಓಡಲಿಲ್ಲ? ಫಿಕ್ಸರು ಡೇವಿಡ್ ಮಿಲ್ಲರು, ಅದು ಇದು ಹಂಗೆ ಹಿಂಗೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಸ್ಪ್ರೆಡ್ ಮಾಡ್ತಾವ್ರೆ ಸೋಷಿಯಲ್ ಮೀಡಿಯಾ. ಸುಮ್ಮನೆ ಏನಾರು ಒಂದು ಆಗಂಗಿಲ್ಲ ಗರು, ಏನಾದರೂ ಒಂದು ಆಗಂಗಿಲ್ಲ. ಫಿಕ್ಸಿಂಗ್ ಅಂತ ಅನ್ಬಿಡೋದೇನೆ. ಹೌದು, ನೆನ್ನೆ ಇನ್ನೂ ಒಂದು ಮ್ಯಾಟ್ರು ಆಯಿತು. ಬೌಂಡ್ರಿ ಲೈನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಒಂದು ಕಾಂಟ್ರವರ್ಸಿನೇ ಆಗೋಗ್ಬಿಡ್ತು. ಹೌದು, ತೋರಿಸಲ್ಲ ಡೇವಿಡ್ ಮಿಲ್ಲರ್ ಹೊಡೆದಂಥ ಸಿರಾಜ್ ಬೌಲಿಂಗ್ ಅಂತ ಕಾಣಿಸ್ 19ನೇ ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು 6 ಹೋಗುತ್ತೆ, ಆಮೇಲೆ ಮತ್ತೆ ಇನ್ನೊಂದು 4 ಹೋಗುತ್ತೆ. ಸೊ ಆ 4 ಹೋಗುತ್ತಲ್ಲ ಬೌಂಡ್ರಿ ಲೈನ್ ಕುಷನ್ಸ್ಗೆ ಫ್ಲ್ಯಾಟ್ ಆಗೋದಂಥದ್ದು, ಕುಷನ್ಸ್ಗೆ ಟಚ್ ಆಗುತ್ತೆ. ಸೊ ಅದನ್ನು ತೋರಿಸಲಿಲ್ಲ, ಬ್ರಾಡ್ಕಾಸ್ಟರ್ಸ್ ತೋರಿಸಲಿಲ್ಲ ನಮಗೆ. ಹೌದು, ಥರ್ಡ್ ಅಂಪೈರ್ ಹತ್ರ ಹೋಗಿದ್ರು, ಅವ್ರು ನಮಗೆ ಡಿಸ್ಪ್ಲೇ ಮಾಡಲಿಲ್ಲ. ಸೊ ಇದು ಸಿಕ್ಕಾಪಟ್ಟೆ ಕ್ವಶನಬಲ್ ಆಗಿದೆ. ಇನ್ ಕೇಸ್ ಏನಾದರೂ ಆ ಒಂದು ಬೌಂಡ್ರಿ ಏನಾಯಿತು, ಅದು 6 ಹೋಗಿತ್ತು ಅಂತಂದಿದ್ರೆ ಅದು ನಮಗೆ ವ್ಯೂವರ್ಸ್ಗೆ ಏನಕ್ಕೆ ತೋರಿಸಲಿಲ್ಲ. ಅವರೇ ಡಿಸಿಷನ್ ಮಾಡಿಬಿಟ್ರು, ಇಲ್ಲ ಇದು 4 ಬೌಂಡ್ರಿ 4 ಅಂತ ಡಿಸಿಷನ್ ಮಾಡಿಬಿಟ್ಟು ಇಲ್ಲಿ ಅಂಪೈರ್ ಆನ್ಫೀಲ್ಡ್ ಅಂಪೈರ್ಗೆ ಹೇಳ್ತಾರೆ, ಅವ್ರು ಬೌಂಡ್ರಿ ಅಂತ ಅಂದ್ಬಿಟ್ಟು ಮ್ಯಾಚ್ನ ಆಡಿಸ್ತಾರೆ ಅಲ್ಲಿ. ಸೊ ಅದು ಸಿಕ್ಕಾಪಟ್ಟೆ ಡೌಟು ಅರೈಸ್ ಆಗಿದೆ. ಬಟ್ ಅದು ಮೇಲ್ನೋಟಕ್ಕೆ ನೋಡ್ತು ಅಂತಂದರೆ ಅದು 4 ಅಂತಲೇ ಅನ್ಸೋದು, ಅದೇನು 6 ಅಂತ ಏನು ಅನ್ಸೋದಿಲ್ಲ. ಬಟ್ ಆದರೂ ಕೂಡ ವ್ಯೂವರ್ಸಿಗೆ ಇದು ತೋರಿಸ್ಬೇಕಾಗಿತ್ತು. ಅದು ಬ್ರಾಡ್ಕಾಸ್ಟರ್ಸ್ನ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಏನೇ ಇರಲಿದ್ರು ಅದು ಎವಿಡೆಂಟ್ ಆಗಿರಬೇಕು. ಅದು ಒಂಥರ ಏನು ಹೇಳ್ತಾರೆ, ಹಿಡನ್ ಇರಬಾರ್ದು, ಹೈಡ್ ಮಾಡಬಾರ್ದು, ತೋರಿಸ್ಬೇಕು. ಏನಕ್ಕೆ ನೋಡ್ತಾ ಇರೋದು? ಕ್ರಿಕೆಟ್ ಉಳಿದಿರೋದೇ ಫ್ಯಾನ್ಸ್ಗಳಿಂದ, ಅಲ್ಲಿ IPL ಉಳಿದಿರೋದೇ ಫ್ಯಾನ್ಸ್ಗಳಿಂದ. ಅಲ್ಲಿ ಇವ್ರು ಫ್ಯಾನ್ಸ್ಗಳಿಗೆ ತೋರಿಸಿಲ್ಲ, IPL ನೋಡೋರಿಗೆ ತೋರಿಸಿಲ್ಲ ಅಂತಂದರೆ ಏನು ಇವರೇ ಮಾಡ್ಕೊಂಬಿಡ್ತು ಅಂತಂದರೆ ಹೆಂಗಿರುತ್ತೆ ಹೇಳಿ? ಮುಂಚೆನೇ ಎಷ್ಟೋ ಪರವಾಗಿಲ್ಲ, ನಿಮಗೇನು ಫಾಸ್ಟಾಗಿ ಡಿಸಿಷನ್ಗಳು ಬೇಕು ಅಂತ ಏನೋ ಮಾಡ್ತಾರಂತೆ ಅಲ್ಲಿ ಅಂಪೈರ್ಸ್ಗಳು. ಅಲ್ಲ ಗುರು, ವ್ಯೂವರ್ಸಿಗೆ ನೀನು ತೋರಿಸ್ತಾ ಇಲ್ಲ ಅಂತಂದರೆ, ಜನಕ್ಕೆ ನೀನು ತೋರಿಸ್ತಾ ಇಲ್ಲ, ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಎವಿಡೆನ್ಸ್ ಇಲ್ಲ ಅಂತಂದರೆ ಜನಕ್ಕೆ ತೋರಿಸ್ತಾ ಇಲ್ಲ ನೀವು ಅಂತಂದರೆ ಏನು ಯೂಸು? ಫಾಸ್ಟಾಗಿ ರಿಪ್ಲೈ ಕೊಟ್ಟರು ಕೂಡ, ಫಾಸ್ಟಾಗಿ ಡಿಸಿಷನ್ ಮಾಡಿದ್ರು ಕೂಡ ಏನು ಯೂಸ್ ಆಗುತ್ತೆ? ಏನಾಗಲಿ, ಒಂದು 10 ಸೆಕೆಂಡ್ ಡಿಲೇ ಆಗಲಿ ಪರವಾಗಿಲ್ಲ, ವ್ಯೂವರ್ಸಿಗೆ ತೋರಿಸಿ ಅದನ್ನು. ಸೊ ವ್ಯೂವರ್ಸಿಗೆ ತೋರಿಸ್ತಾ ಇಲ್ಲ ಬೇಸಿಕಲಿ. ಅಂದರೆ ಎಲ್ಲ ಟೈಮು ಅಲ್ಲ, ಒಂದು ಈ ಟೈಮು ಮಾತ್ರ ತೋರಿಸ್ತಿಲ್ಲ. ಡೇವಿಡ್ ಮಿಲ್ಲರ್ ಹೊಡೆದಂಥ ಬೌಂಡ್ರಿ ಏನಿದೆ ಅದು 6 ಹೋಯ್ತಾ 4 ಹೋಯ್ತಾ ಅನ್ನೋದನ್ನ ಕರೆಕ್ಟಾಗಿ ತೋರಿಸಿಲ್ಲ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ ಬ್ರಾಡ್ಕಾಸ್ಟರ್ಸ್ ಕಡೆಯಿಂದ. ಇದು ಕೂಡ ಅದೇ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು. ಫ್ಯಾನ್ಸ್ಗಳು ಒಳಗಡೆ ಕಿತ್ತಾಡ್ತಾ ಇದ್ದಾರೆ ಇವಾಗ. ಅವ್ರ ಫ್ಯಾನ್ಸ್ಗಳು ಇವ್ರ ಫ್ಯಾನ್ಸ್ಗಳು, ನೀವು ಫಿಕ್ಸಿಂಗ್ ಮಾಡ್ಕೊಂಡ್ರೆ ನಾನು ಫಿಕ್ಸಿಂಗ್ ಮಾಡ್ಕೊಂಡು, ನೀವು ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತ. ಅವ್ರ ಫ್ಯಾನ್ಸ್ಗಳೆಲ್ಲ ಕಿತ್ತಾಡ್ತಿರೋದು, ಬೇರೆ ಕ್ರಿಕೆಟಿಂಗ್ ಫ್ಯಾನ್ಸ್ಗಳೇ ಕಿತ್ತಾಡ್ತಿದ್ದಾರೆ, ಬೇರೆ ಟೀಮ್ಗಳ ಫ್ಯಾನ್ಸ್ಗಳನ್ನೇ ಹೇಳ್ತಾರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ. ಸೊ ಇನ್ನೂ ಒಂದೆಡೆ ನೋಡ್ತು ಅಂತಂದರೆ, ಪಾಪ ಡೇವಿಡ್ ಮಿಲ್ಲರ್ ಅವರು 2 ಬಾಲ್ಗೆ 2 ರನ್ ಬೇಕಾಗಿದ್ದಂಥ ಟೈಮಲ್ಲಿ ಕುಲ್ದೀಪ್ ಯಾದವ್ ಅವರು ಓಡಿದ್ರು ಕೂಡ ವಾಪಸ್ ಕಳಿಸ್ಬಿಟ್ರು. ಹೋಗಿತ್ತಲ್ಲ ಆಲ್ಮೋಸ್ಟ್ ಅಲ್ಲಿ ಫೈನಲ್ ರೀಜನ್ಗೆಲ್ಲ ಹೋಗ್ಬಿಟ್ಟಿತ್ತು ಬಾಲು, ಆದರೂ ಕೂಡ ವಾಪಸ್ ಕಳಿಸ್ಬಿಟ್ರು. ಹೋಗು ಗುರು, ನಿನಗೆ ಬೇಡ, ನಾನು ಹೊಡಿತೀನಿ, ನಾನು 1 ಬಾಲ್ಗೆ 2 ರನ್ ಇದ್ರೂ ಹೊಡಿತೀನಿ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಕಳಿಸ್ಬಿಟ್ರು. ಆ್ಯಂಡ್ ಲಾಸ್ಟ್ ಬಾಲಲ್ಲಿ ಅನ್ಫಾರ್ಚುನೇಟ್ಲಾಗಿ ಬಾಲ್ನ ಮಿಸ್ ಮಾಡಿದ್ರು, ಓಡಲೇಬೇಕಾಗಿತ್ತು, ವಿಕೆಟ್ ಕೀಪರ್ ಕೈಗೆ ಹೋಯಿತು. ಆ್ಯಂಡ್ ಕುಲ್ದೀಪ್ ಯಾದವ್ ಅವರು ರನ್ಔಟ್ ಆದರು. ಸೊ ಆ ರನ್ಔಟ್ ವಿಚಾರದಲ್ಲೂ ಕೂಡ ಅಷ್ಟೇ, ಅದನ್ನು ಮ್ಯಾಚ್ ಟೈಮಲ್ಲಿ ಕರೆಕ್ಟಾಗಿ ತೋರಿಸಲ್ಲ, ರನ್ಔಟ್ ಆಯ್ತಾ ಆಗಲಿಲ್ವಾ ಅನ್ನೋದು. ಅದು ಫಸ್ಟು ತೋರಿಸ್ಬೇಕು, ಪಟ್ಟನಂಗೆ ತೋರಿಸ್ಬಿಡ್ಬೇಕು ಆಯ್ತಾ ಆಗಲಿಲ್ವಾ ಅನ್ನೋದನ್ನ. ಆಮೇಲೆ ಎಲ್ಲ ಮುಗಿದಾದ್ಮೇಲೆ ರಿಸಲ್ಟ್ ಎಲ್ಲ ಕೊಟ್ಟಾದಮೇಲೆ ಆಮೇಲೆ ಲೇಟರ್ ಆನ್ ತೋರಿಸ್ತಾ ಇದ್ದಾರೆ ಈ ಥರ ರನ್ಔಟ್ ಆಗಿದೆ ಅಂತ. ಸೊ ಅದು ಗೊತ್ತಿತ್ತು, ಎವಿಡೆಂಟ್ ಆಗಿ ಅವ್ರಿಗೂ ಕೂಡ ಗೊತ್ತಿತ್ತು, ಕುಲ್ದೀಪ್ ಯಾದವ್ಗೂ ಕೂಡ ಗೊತ್ತಿತ್ತು ರನ್ಔಟ್ ಆಗಿದೆ ಇದು ಅಂತ. ಒಳ್ಳೆ ಪಟ್ಟನಂಗೆ ತೋರಿಸ್ಬೇಕು, ಯಾವಾಗಲೂ ತೋರಿಸೋದಲ್ಲ ಅಲ್ಲಿ, ಮ್ಯಾಚೆಲ್ಲ ಮುಗಿದ್ಮೇಲೆ ತೋರಿಸೋದಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ತೋರಿಸೋದಲ್ಲ. ಸೊ ಬ್ರಾಡ್ಕಾಸ್ಟರ್ಸ್ ಸ್ವಲ್ಪ ಕಲಿಬೇಕಾಗತ್ತೆ. ಮುಂಚೆನೇ ಚೆನ್ನಾಗಿತ್ತು ಗುರು, ಬ್ರಾಡ್ಕಾಸ್ಟಿಂಗ್ ಚೆನ್ನಾಗಿ ಮಾಡೋರು, ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ತೋರಿಸ್ತಾ ಇಲ್ಲ ಕರೆಕ್ಟಾಗಿ ಅದು ಏನಾಯಿತು ಅಂತ ಪಟ್ಟನಂಗೆ ತೋರಿಸ್ತಾ ಇಲ್ಲ ಅಲ್ಲಿ ಫ್ಯಾನ್ಸ್ಗಳಿಗೆ. ಕೂತ್ಕೊಂಡು ನೋಡೋರ್ಗೆ ಹೆಂಗೆ ಅನ್ನಿಸ್ಬೇಕು, ಏನೋ ಫಿಕ್ಸಿಂಗ್ ಮಾಡ್ಕೊತಾವ್ರು ಗುರು ಇವರು, ಏನಕ್ಕೆ ಅಲ್ಲಿ ಬೌಂಡ್ರಿ ಏನಕ್ಕೆ ತೋರಿಸ್ತಿಲ್ಲ ಅಲ್ಲಿ? ಅಲ್ಲ ಗುರು, ಥರ್ಡ್ ಅಂಪೈರ್ ಹತ್ರ ಹೋಗಿದೆ ಅಂತಂದರೆ ಬೌಂಡ್ರಿ ಏನು ವಿಚಾರದಲ್ಲಿ ಅದು ತೋರಿಸ್ತಾರೆ, ಇಲ್ಲೇ ತೋರಿಸ್ಲಿಲ್ಲ. ಏನಕ್ಕೆ ತೋರಿಸ್ಲಿಲ್ಲ? ಇಷ್ಟು ದಿನ ತೋರಿಸೋರು. ನಿಮ್ಮದು ಫಾಸ್ಟ್ ರಿಪ್ಲೈ, ಫಾಸ್ಟ್ ಡಿಸಿಷನ್ ಎಲ್ಲ ಏನು ನಮಗೆ ಬೇಕಾಗಿಲ್ಲ, ನಿಧಾನಕ್ಕೆ ಮಾಡಿ ಪರವಾಗಿಲ್ಲ, ಏನಲ್ಲೇನು ಓಡೋಗ್ಬಿಡೋದಿಲ್ಲ ಅಂತ ಫ್ಯಾನ್ಸ್ಗಳು ಹೇಳ್ತಾರೆ. ಪಾಪ ಡೇವಿಡ್ ಮಿಲ್ಲರ್ ಅವರ ವಿಚಾರದಲ್ಲಿ, ಡೇವಿಡ್ ಮಿಲ್ಲರ್ ಅವರು ಹೌದು ಅಕ್ಷರ್ ಪಟೇಲ್ ಅವರು ಪೋಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಒಂದು ಹೋಗ್ಬಿಟ್ಟು ಹತ್ರ ನಿಂತ್ಕೊಂಡು ಮಾತಾಡಿದ್ರು, ಸ್ವಲ್ಪ ತಪ್ಕೊಂಡೇ ಮಾತಾಡಿದ್ರು. ಬಿಡುಗರು ಹೋದರೆ ಹೋಗಲಿ, ಏನಾಗೋದಿಲ್ಲ, ನೀನು ಇಲ್ಲಿ ಆಡಿಲ್ಲ ಅಂತಂದಿದ್ರೆ, ಇಷ್ಟೆಲ್ಲ ಆಡಿಲ್ಲ ಅಂತಂದಿದ್ರೆ ನಾವು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಬಿಡು, ನೀನೇ ತೊಗೊಂಬಂದಂಥ ಮ್ಯಾಚು ನೀನೇ ಹೋಯ್ತು ಅಂತ ಹೇಳಿರೋದಿಲ್ಲ, ನೀನೇ ತೊಗೊಂಬಂದಂಥ ಮ್ಯಾಚು ಹಿಂಗೆ ಹೋಗಿದೆ, ಅನ್ಫಾರ್ಚುನೇಟಾಗಿ ಹೋಗಿದೆ, ಬಿಟ್ಟಾಕು, ಜಾಸ್ತಿ ಯೋಚನೆ ಮಾಡಬೇಡ ಅಂತ. ಇನ್ಫ್ಯಾಕ್ಟ್ ಡೇವಿಡ್ ಮಿಲ್ಲರ್ ಸಿಕ್ಕಾಪಟ್ಟೆ ನೆನ್ನೆಯಿಂದ ಹಿಂಗಾಗಿರುತ್ತೆ ಅವ್ರಿಗೆ ಅಂದರೆ ಕೊರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಇವರು, ಹತ್ಕೊಂಡು ಒಂಥರ ಕಣ್ಣಲ್ಲಿ ಅಳುನೇ ಬಂದ್ಬಿಟ್ಟಿತ್ತು ಅವ್ರಿಗೆ, ತಲೆ ಮೇಲೆ ಕೈತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಡ್ರೆಸ್ಸಿಂಗ್ ರೂಮಲ್ಲಿ ಬಂದ್ಬಿಟ್ಟು ತಲೆ ಮೇಲೆ ಕೈತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಏನು ಮಾಡಿದೆ? ಗೆಲ್ಲೋ ಅಂಥ ಮ್ಯಾಚ್ ಇದು, ಅಟ್ಲೀಸ್ಟ್ ಡ್ರಾ ಆಗುವಂಥ, ಟೈ ಆಗುವಂಥ ಮ್ಯಾಚ್ ಇದು, ಸೂಪರ್ ಓವರ್ ಆಡಿರ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಗೆಲ್ಲುವಂಥ ಮ್ಯಾಚನ್ನೇ ಕುಲ್ದೀಪ್ ಯಾದವ್ ಕೂಡ ಓಡಿರ್ಬೋದಾಗಿತ್ತಲ್ಲಿ. ಅಲ್ಲಿ ಸ್ಟ್ರೈಕ್ ಹೊಡಿತು ಅಂದರೆ ಕುಲ್ದೀಪ್ ಯಾದವ್ ಬೀಟನ್ ಆಗಿದ್ರು ಕೂಡ ಓಡಿರ್ಬೋದಾಗಿತ್ತು, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಯಾಕಂದರೆ ಈ ಎಂಡಲ್ಲಿ ಇದ್ದಿದ್ದು ಡೇವಿಡ್ ಮಿಲ್ಲರ್, ಇನ್ನೂ ಕಂಪ್ಯಾರಿಟಿವ್ಲಿ ಕುಲ್ದೀಪ್ ಯಾದವ್ಗಿಂತ ಫಾಸ್ಟ್ ಆಗಿರೋರು ಆ ಕಡೆ ರೀಚ್ ಆಗೋದಕ್ಕೆ.
ಸೊ ಇರೋದು ಖಂಡಿತ ಗೆಲ್ಬೋದಾಗಿತ್ತು ಮ್ಯಾಚ್ನ. ನಾನು ಏನು ಮಾಡಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಓವರ್ ಕಾನ್ಫಿಡೆನ್ಸ್ ವಿಪರೀತವಾಗಿದ್ದು ನನಗೆ ಮುಳುವಾಯ್ತಾ ಅಂತ ಸಿಕ್ಕಾಪಟ್ಟೆ ರಿಗ್ರೆಟ್ನ ಪಟ್ಟಿದ್ದಾರೆ ಡೇವಿಡ್ ಮಿಲ್ಲರ್ ಅವರು. ಸಿಕ್ಕಾಪಟ್ಟೆ ಸಾಂತ್ವನ ಮಾಡಿದ್ದಾರೆ ಅವರ ಟೀಮ್ ಮೆಂಬರ್ಸಿನ ಅವರಿಗೆ. ಸೊ ಇದನ್ನ ನೋಡ್ಬಿಟ್ಟು ಡೇವಿಡ್ ಮಿಲ್ಲರ್ ಫಿಕ್ಸಿಂಗ್ ಮಾಡ್ಕೊಬಿಟ್ಟವ್ರೆ, ಅದು ಮಾಡ್ಕೊಬಿಟ್ಟವ್ರೆ, ಹಂಗೆ ಹಿಂಗೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ರಲ್ಲ. ಕೆಲವೊಂದು ಟೈಮ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇತ್ತು ಅಂತಂದಾಗ ಇಲ್ಲ ಗುರು ಒಂದು ಬಾಲಲ್ಲಿ 2 ರನ್ ಹೊಡಿಬೋದು, ನಾನು ಇಷ್ಟೇ ಓಡ್ತೀನಂತೆ 1 ಬಾಲಲ್ಲಿ 2 ರನ್ ಹೊಡಿಯೋದಕ್ಕಾಗೋದಿಲ್ಲ ನನಗೆ. ಜೊತೆಗೆ ಬಾಲ್ನ ಚೆನ್ನಾಗಿ ಟೈಮ್ ಮಾಡ್ತಾ ಇದ್ದೀನಿ, ಎಲ್ಲ ಬಾಲ್ನು ಕೂಡ ಲಾಸ್ಟ್ ಬಾಲ್ ಬೀಟನ್ ಆಗ್ತಾರೆ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ನೋಡಿ ಎಷ್ಟು ಬಾಲ್ ಸಕ್ಕದಾಗಿ ಆಡಿದ್ದಾರೆ. ಇನ್ಫ್ಯಾಕ್ಟ್ ಆ ಲಾಸ್ಟ್ ಸೆಕೆಂಡ್ ಬಾಲು ಕೂಡ ಅಷ್ಟೇ ಹೋಗಿತ್ತು, ಬಾಲು ಆಲ್ಮೋಸ್ಟ್ ಫೈನಲ್ ಲೆಗ್ ರೀಸನ್ಗೆ ಹೋಗಿತ್ತು, ಅದೇನು ಬೀಟನ್ ಏನಾಗಿರಲಿಲ್ಲ, ಲಾಸ್ಟ್ ಬಾಲೇ ಬೀಟನ್ ಆಗಬೇಕಾಗಿತ್ತಾ. ಸೊ ಏನೋ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಕ್ರಿಕೆಟಲ್ಲಿ ಈ ಥರ ಆಗ್ತವೆ. ಅನ್ಬಿಲೀವಬಲ್ ಮ್ಯಾಚು ನೆನ್ನೆ ಆಗಿದ್ದಂತೂ, ಎಲ್ಲೂ ಇಲ್ಲದೆ ಇರೋಂಥ ಮ್ಯಾಚ್ನಾಗ ಗೆದ್ಬಿಟ್ರು GT ಅವರು. ಸೊ ಏನೋ ಮಾಡೋದಕ್ಕಾಗಲ್ಲ ಪಾಪ. ಡೇವಿಡ್ ಮಿಲ್ಲರ್ಗೆಲ್ಲ ಬಯೋದಕ್ಕೆ ಹೋಗ್ಬಿಡಿ, ಫಿಕ್ಸಿಂಗ್ ಗಿಕ್ಸಿಂಗ್ ಅದು ಇದು ಅಂತೆಲ್ಲ. ಆ್ಯಂಡ್ ಬೌಂಡ್ರಿ ಲೈನ್ ವಿಚಾರದಲ್ಲಿ ಮುಲಾಜೆಲಾಗಿರೋ ಬ್ರಾಡ್ಕಾಸ್ಟರ್ಸ್ ಕೂಗಿಲೇಬೇಕು, ತೋರಿಸ್ಲೇಬೇಕು, ಅದೇನೇ ಆಗಿರಲಿ, 4 ಹೋಗಿರಲಿ 6 ಹೋಗಿರಲಿ ತೋರಿಸ್ಬೇಕದು ಫ್ಯಾನ್ಸ್ಗಳಿಗೆ. ಏನಕ್ಕೆ ನೋಡ್ತಾ ಇರೋದು ನಾವಿಲ್ಲಿ ಕೂತ್ಕೊಂಡು? ಆ್ಯಂಡ್ ಸ್ಟೇಡಿಯಮಲ್ಲಿಗೂ ತೋರಿಸ್ಬೇಕು, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಅಲ್ಲಿ ಹಿಂಗಾಗಿದೆ ಗುರು ಅಂತ. ಸೊ ಇವನು ಡಿಸಿಷನ್ ಮಾಡ್ಕೊಂಬಿಡ್ತು ಅಂದರೆ ನಮಗೆ ತೋರಿಸ್ದಂಗೆ ಅಲ್ಲಿ ಏನಕ್ಕೆ ನೋಡ್ತಾ ಇರೋದು ಕೂತ್ಕೊಂಡು ನಾವಲ್ಲಿ? ಏನಕ್ಕೆ ಅಷ್ಟು ಜನ ಬಂದ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇರೋದು ದುಡ್ಡು ಕೊಟ್ಬಿಟ್ಟು ಸುಮ್ಮನೆನಾ?